ಇವತ್ತು ಕುರಿತ ಅರ್ಜಿನ ವಜಾ ಮಾಡಿದೆ ಸರ್ ಹೈಕೋರ್ಟ್. ಯಾವ ಅಂಶದ ಮೇಲೆ ವಜಾ ಆಗಿರ್ಬೋದು? ಇಲ್ಲ, ಇನ್ನ ತೀರ್ಪು ಓದಲಿಕ್ಕಾಗಲಿಲ್ಲ, ಹೊರಗಡೆ ಬಂದಿಲ್ಲ. ಅಂದರೆ ನಾನು ನ್ಯಾಯಾಲಯದ ಆದೇಶವನ್ನು ಓದಿದಾಗ ನೋಡ್ತಾ ಇದ್ದೆ. ಅಲ್ಲಿ ನ್ಯಾಯಾಲಯ 3 ಇಶ್ಯೂಸನ್ನು ಫ್ರೇಮ್ ಮಾಡಿದ್ದಾರೆ. ಒಂದು, ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿರುವಂಥ ಸಂಸ್ಥೆಯ ಅಂತ ಹೇಳುವಂಥ ವಿಚಾರ. ಎರಡನೇದಾಗಿ, ಈ ಪ್ರಕರಣ CBIಗೆ ಹಸ್ತಾಂತರ ಮಾಡುವಂಥ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂಥ ಪ್ರಕರಣವ. ಮೂರನೇದಾಗಿ, ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂಥ ತನಿಖೆ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ನಮ್ಮ ಹಸ್ತವನ್ನು ನೀಡಿದೆ. ಎರಡನೇದಾಗಿ, CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನು ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ಮೂರನೇದಾಗಿ, ನಮ್ಮ ಲೋಕಾಯುಕ್ತ ಇವಾಗವರೆಗೂ ಮಾಡಿರುವಂಥ ತನಿಖೆ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರಕಟ ಮಾಡಿದೆ. ಈ 3 ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ CBI ತನಿಖೆಯನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ. ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತೆ ನಿಮ್ಮ ಕಾನೂನು ಹೋರಾಟಕ್ಕೆ ಇದು ಮೆಟ್ಲಾಗ್ಬೋದು ಅಂತ ED ಕೋರ್ಟಲ್ಲಿ ಇದೆ ಸರ್. ಅದು ಈಗ ED ಅವರು ಕೊಟ್ಟಿದ್ದಂಥ 2 ನೋಟಿಸ್ಗಳು ಕೂಡ ಕೋರ್ಟ್ನಲ್ಲೇ ಇದೆ. ಅದು ಒಂದು, ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸನ್ನು. ಹಿಂದಿನ ಮೂಡ ಕಮಿಷನರ್ ನೀಡಿದಂಥ ನೋಟಿಸನ್ನು ಕೂಡ ರದ್ದು ಮಾಡಿದೆ. ಇದರಿಂದ ನ್ಯಾಯಾಲಯದ ಆದೇಶಗಳು, ನಾವು ಮೊದಲಿಂದ ಹೇಳ್ತಾ ಇರುವಂಥ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು, ಇದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ. ಅದು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀಬೇಕು. ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂಥ ಆದೇಶಗಳನ್ನು, ಪ್ರಕ್ರಿಯೆಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ. ಇದು ನ್ಯಾಯಾಲಯಕ್ಕೆ ಇವತ್ತು CBIಗೆ ಹಸ್ತಾಂತರ ಮಾಡಬೇಕು ಅಂತ ಹೋದಂಥವರು ಯಾರು ಲೋಕಾಯುಕ್ತ ತನಿಖೆ ಕೇಳಿದ್ರು ಅವರೇ ಹೋಗಿದ್ದಾರೆ. ಈಗ ಅದು ಕೂಡ ಬಹಳ ಮುಖ್ಯವಾದ ಸರ್. ಈಗ ಪ್ರತಿವಾದಗಳು ಕೂಡ ಇದು ಕಾನೂನು ಹೋರಾಟವನ್ನು ಸ್ವಾಗತ. ಈಗ ನೋಡಿ, ಕಾನೂನು ಪ್ರಕ್ರಿಯೆ ಅಂದರೆ ಕಾನೂನು ನಡಿನಲ್ಲಿ ಇರುವಂಥ ಪ್ರಕ್ರಿಯೆಯನ್ನು ಪಾಲಿಸಿ, ಪ್ರಕ್ರಿಯೆಯನ್ನು ಆಧರಿಸಿ ನಡೆಯುವಂಥದ್ದು ಎಲ್ಲ ಅದು ಕೂಡ ನಾವು ಸ್ವಾಗತ ಮಾಡಲೇಬೇಕಲ್ಲ. ನ್ಯಾಯಾಲಯದ ಮೊರೆ ಹೋದರೆ ಪರವಾಗಿಲ್ಲ. ಆದರೆ ರಾಜಕಾರಣವಾಗಿ ಇವತ್ತು ಸಂಸ್ಥೆಗಳನ್ನು ಏನು ಬಳಕೆ ಆಗ್ತಾ ಇದೆ, ಅದು CBI ಇರ್ಬೋದು, ED ಇರ್ಬೋದು, ಇಂಥ ರಾಷ್ಟ್ರ ಮಟ್ಟದ ಸಂಸ್ಥೆಗಳೇನಿದೆ ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ, ಅದನ್ನು ವಿರೋಧಿಸ್ತಾ ಇದ್ದೀವಿ. ಅಂದರೆ ಕಾನೂನಾತ್ಮಕ ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಯಾರು ಹೋಗಬಾರ್ದು, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಬದ್ಧವಾದಂಥ ಎಲ್ಲ ಪ್ರಕ್ರಿಯೆಗಳಿಗೆ ನಾವು ಕೂಡ ತಲೆಬಾಗ್ತೀವಿ. CM ಗಮನಕ್ಕೆ ತಂದ್ರ ಸರ್, ನೀವು ಭೇಟಿಯಾಗಿಲ್ಲ? ನಾನು CM ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೀನಿ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ಅವರು ಕೂಡ ಹೇಳುವಂಥ ಮಾತಿಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನು ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ವಿ, ಇವತ್ತು ಕೂಡ ಅದೇ ಮಾತನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ನಿರಪರಾಧಿ ಅಂತ ಕೋರ್ಟ್ ಹೇಳಿಲ್ಲ, CBI ಕೊಡಲ್ಲ ಅಂತ ಹೇಳಿದ್ರೆ ಏಕಿಷ್ಟು ಈಗಲೇ ಸಂಭ್ರಮ ಅನ್ನೋದು ಅವ್ರು ಹೇಳಿ. ಸಂಭ್ರಮ ಯಾರು ಮಾಡ್ತಾ ಇಲ್ಲ. ಮತ್ತೆ ವಿಜೇಂದ್ರ ಅವ್ರಿಗೆ ತಮ್ಮದೇ ಆದಂಥ ನೂರೇನು ಸಮಸ್ಯೆ ಇದೆ. ಪಾಪ ಅವ್ರು ಅದ್ರ ಕಡೆ ಗಮನ ಕೊಟ್ಟು ಉಳಿಸ್ಕೊಂಡು ಇವತ್ತು ಕೂಡ ಪತ್ರಿಕೆಯಲ್ಲಿ ಅವ್ರು ನೋಡಿದಾಗ ನನಗೆ ಬೇಸರ ಆಯಿತು. ಯಾರೂ ಕೂಡ ಇವತ್ತು BS ಯಡಿಯೂರಪ್ಪನವರು ಬಹುಶಃ ಭಾರತೀಯ ಜನತಾ ಪಕ್ಷನ ಕಟ್ಟಿದಂಥ ನಾಯಕರು. ಅವರು ಮುಖ್ಯಮಂತ್ರಿಗಳು 3 ಬಾರಿ ಆಗಿ ಅವ್ರನ್ನ ತೇಜೋವಧೆ ಆಗ್ತಾ ಇದೆ. ಎಲ್ಲಿ ವಿಧಾನಸಭೆ ಒಳಗಡೆ, ಮನೆ ಒಳಗಡೆ ಅವ್ರ ಬಗ್ಗೆ ಒಂದು ರೀತಿಯಾದಂಥ ಟೀಕಾಪ್ರಭಾವ ಭಾಳ ಕೇವಲವಾಗಿ ಎಲ್ಲ ನಾಯಕರು BJPನಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ರಕ್ಷಣೆಗೆ, ಅವರ ಬೆಂಬಲಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಯಾರು ಬರ್ತಾ ಇರೋರೆಲ್ಲ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೋ 3-4 ಜನ ಜೊತೆಗೆ ಸೇರ್ಕೊಂಡಿದ್ದಾರೆ ಬಿಟ್ಟರೆ ಒಬ್ಬ ಕೂಡ ನಾಯಕ ಇವತ್ತು ಒಬ್ಬ BS ಯಡಿಯೂರಪ್ಪನವ್ರ ಬೆಂಬಲಕ್ಕಿಲ್ಲ. ಅದರಿಂದ ಅದರ ಬಗ್ಗೆ ವಿಜೇಂದ್ರ ಗಮನ ಹರಿಸಿ ಬೇರೆಯವ್ರಿಗೆ ಕೈ ಬೆರಳು ತೋರಿಸುವಾಗ 4 ಬೆರಳು ಅವ್ರ ಕಡೆ ತೋರಿಸ್ತದೆ ಅಂತ ಹೇಳೋದು ಬರ್ತಿದೆ. ಸುಪ್ರೀಂ ಕೋರ್ಟ್
ಸ್ನೇಹಮಯಿ ಕೃಷ್ಣ ಹೋಗ್ತಾ ಇದ್ದಾರೋ ಸ್ನೇಹಮಯಿ ಕೃಷ್ಣ ಹಿಂದೆ ಇರೋರು ಹೋಗ್ತಾ ಇದ್ದಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ಇಂಥ ದೊಡ್ಡ ದೊಡ್ಡ ವಕೀಲರನ್ನ ಇತ್ತು ವಾದವನ್ನ ಮಂಡಿಸುವಂತ ಶಕ್ತಿ ಇದೆ, ಆರ್ಥಿಕ ಶಕ್ತಿ ಇದೆ ಅಂತೇಳಿ ನಾನಂತೂ ಒಪ್ಪಕ್ಕಾಗಲ್ಲ, ತಾವು ಯಾರು ಒಪ್ಪಲ್ಲ ಅಂತ ಭಾವಿಸ್ತೀನಿ. ಅದರಿಂದ ಇದು ರಾಜಕೀಯ. ಅವ್ರು ಯಾರು ಕೂಡ ನ್ಯಾಯಬದ್ಧವಾಗಿ ನಡ್ಕೊಳ್ತಾ ಇಲ್ಲ. ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳುವಂತ ಪ್ರಯತ್ನ ನಡೀತಾ ಇದೆ. ಅದು ಜನರ ಬೆಂಬಲದಿಂದ ಮತ್ತು ಕಾನೂನಿನ ಬೆಂಬಲದಿಂದ ವಿಫಲವಾಗ್ತಾ ಇದೆ. ಯಾರು ಅಲ್ಲ, ಎಲ್ಲ ಬಹಳಷ್ಟು ಜನ ಇರ್ತಾರೆ. ಎಲ್ಲದರಲ್ಲೂ ಒಬ್ರು ಇಬ್ರು ಇರೋದಿಲ್ಲ, ಎಲ್ಲ ತುಂಬಾ ಜನ ಸೇರ್ಕೊಂಡಿರ್ತಾರೆ. ಎನಿಮಿ ಇಸ್ ಮೈ ಫ್ರೆಂಡ್ ಅಂತಾರಲ್ಲ ರಾಜಕೀಯದಲ್ಲಿ, ಹಂಗೆ ರಾಜಕೀಯ ಶತ್ರುಗಳೆಲ್ಲ ನನ್ನ ಸ್ನೇಹಿತರು ಅಂತ. ವಿರೋಧ ಪಕ್ಷದವರು ಕೆಲವರು ಕೈ ಜೋಡಿಸೋರು ಆ ಥರ ಇರಲಿಲ್ಲ. ನಮ್ಮ ಪಕ್ಷದವ್ರಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಪ್ರಜಾಪ್ರಭುತ್ವ ಇರೋಂಥ ಪಕ್ಷ, ಸಾಮೂಹಿಕ ನಾಯಕತ್ವದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಕೆಲವು ಚರ್ಚೆಗಳಾಗ್ತದೆ ಬಿಟ್ಟರೆ ಆ ರೀತಿಯಾಗಿ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡುವಂಥವ್ರು ಯಾರು ಕೂಡ ಇಲ್ಲ. ನಾವೆಲ್ಲ ಜೊತೆಗಿದ್ದೀವಿ, ಜೊತೆಗೆ ಸರ್ಕಾರ ಅಂತ ಇದ್ದೇವೆ, ಜೊತೆಗೆ ಸರ್ಕಾರ ನಡೆಸ್ತೀವಿ. ಪ್ರತಿಪಕ್ಷ ವಿಜಯ್ ಕುಮಾರಸ್ವಾಮಿ ಅವರಲ್ಲಿ ವಿಜಯ್ ಅವರು ಆರೋಪ ಮಾಡಿದ್ದಾರೆ, ಕುರ್ಚಿ ಕಾವಿಟ್ಟವರೇ ಮಾಡ್ತಾರೆ. ಅವರು ಗುರುತಿಸ್ಬೋದು ಅಂತ